ಕನ್ನಡ ಚಿತ್ರರಂಗದಲ್ಲಿ ಇದ್ದೀವಿ ಅಂತ ಹೇಳಿಕೊಳ್ಳುವಂಥ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇರತಕ್ಕಂಥ ಅವರೆಲ್ಲರ ಬಗ್ಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಏನು ನಡೀತಾ ಇದೆ ಶ್ರೀಲಂಕಾದಲ್ಲಿ, ದುಬೈಯಲ್ಲಿ, ಬೇರೆ ಬೇರೆ ದೇಶಗಳ ಈ ಇತ್ತೀಚಿನ ವರ್ಷಗಳು, ಅದು 2 ವರ್ಷದಲ್ಲಿ ಈ ಆಟದ ಹೆಸರಲ್ಲಿ ಹೆಚ್ಚು ತುಂಬ ನಡೀತಾ ಇದೆ. ತುಂಬ ವಿಚಾರಗಳು ಕಿವಿಗೆ ಬೀಳ್ತಾ ಇದೆ. ಎಚ್ಚರಿಸ್ತಾ ಇದ್ದೀನಿ ಹೆಣ್ಣು ಮಕ್ಕಳ, ದಯವಿಟ್ಟು ಸಹೋದರಿಯರೆಲ್ಲ ಎಚ್ಚರವಾಗಿರಿ. ಮುಂದೊಂದು ದಿನ ಗಂಡು ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಆಯೋಜಕರಿಗೂ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಅತಿ ದೊಡ್ಡ ಕಪ್ಪು ಚುಕ್ಕೆ ಬೀಳುವಂಥ ಸಂದರ್ಭ ಇಲ್ಲೂ ಒದಗಿ ಬರಬಹುದು. ಅವಶ್ಯಕತೆ ಇದೆಯಾ? ಹೋಗಿ. ಯಶಸ್ಸು ನಿಮ್ಮ ಎಷ್ಟು ಕಲೆ ಇದೆಯೇ ನಿಮಗೆ ಅಷ್ಟು ಪರ್ಸೆಂಟೇಜಿಗೆ ಅದು ಬಂದೇ ಬರುತ್ತೆ. ಬಿಟ್ಟರೆ ಇದು ಈಗ ನಾನು ಒಂದು ಪ್ರಶ್ನೆ ಕೇಳಬೇಕು. ನನಗೆ ನಿಮ್ಮ ಹತ್ರ ಮಾತಾಡ್ತಾ ಇತ್ತೀಚೆಗೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗಿದೆ ಚಿತ್ರರಂಗದಲ್ಲೇ. ನಂಗೆ ಅವ್ರುಗಳ ಪರಿಚಯ ಇಲ್ಲ ನೇರವಾಗಿ, ನನಗೆ ಅವ್ರ ಹೆಸರುಗಳು ಹೇಳೋದಕ್ಕೆ. ಶ್ರೀಲಂಕಾಗೆ ಹೋಗಿ ಯಾಕೆ ಕ್ರಿಕೆಟ್ ಆಡಬೇಕು? ಶ್ರೀಲಂಕಾಗೆ ಹೋಗಿ ಕಬಡ್ಡಿ ಯಾಕೆ ಆಡಬೇಕು? ಇಲ್ಲಿಂದ ದುಬೈಗೆ ಹೋಗ್ತಾರೆ ಕ್ರಿಕೆಟ್ ಆಡೋಕ್ಕೆ. 11 ಜನರದು 4 ತಂಡ ಹೋಗುತ್ತೆ, ಗಂಡು ಮಕ್ಕಳು. ಅವ್ರು 44 ಜನ ಪ್ಲಸ್ ಒಂದು 4 ಜನ ಅಂತ ಇಟ್ಕೊಳ್ಳಿ. ಒಂದು 40 ಜನ ಹೆಣ್ಮಕ್ಳು ಹೋಗಿರ್ತಾರೆ. ಈ ಕ್ರಿಕೆಟ್ ಆಟಕ್ಕೆ, ಕಬಡ್ಡಿ ಆಟಕ್ಕೆ, ಶ್ರೀಲಂಕಾಕ್ಕೆ, ದುಬೈಗೆ ಆಟಕ್ಕೆ ಹೆಣ್ಣು ಮಕ್ಕಳು ಯಾಕೆ ಹೋಗ್ತಾರೆ? ನಾನು ಅವ್ರು ಯಾರದ ಬಗ್ಗೆನೂ ವೈಯಕ್ತಿಕ ನಿಂದನೆ ಮಾಡ್ತಾ ಇಲ್ಲ, ಏನೂ ಇಲ್ಲ. ಇದು ಕೂಡ ನಾಳೆ ಸುದ್ದಿ ಆಗುತ್ತೆ. ಇಲ್ಲಿ ಏನೋ ಒಂದು ವಾಸನೆ ಒಂದು ಕಾಣ್ತಾ ಇದೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಮುಂಚೆನೇ ಎಚ್ಚೆತ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಎಲ್ಲರ ಬಗ್ಗೆ ನಾನು ಗೌರವ ಇಟ್ಕೊಂಡು, ಆಯೋಜಕರ ಬಗ್ಗೆನೂ ಗೌರವ ಇಟ್ಕೊಂಡು ಹೇಳ್ತಾ ಇರೋ ಮಾತು. 45 ಜನ ಹೆಣ್ಮಕ್ಳು ಹೋಗ್ತಾರೆ. ರೀಲ್ಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀವಿ, ಪಬ್ಲಿಸಿಟಿಗೆ ಕರ್ಕೊಂಡು ಹೋಗ್ತೀವಿ. ಅದೇನೋ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ತಾರೆ. ಐಷಾರಾಮಿ ಹೋಟ್ಲ್ಗಳನ್ನು ಹಾಕ್ತಾರಲ್ಲಿ. ಅಲ್ಲ, ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತಾನೇ ಬಂದಿದ್ದು. ಸಿನಿಮಾದಲ್ಲಿರಬೇಕು, ಸೀರಿಯಲಿರಬೇಕು, ರಂಗಭೂಮಿಯಲ್ಲಿರಬೇಕು, ಸಾಹಿತ್ಯದಲ್ಲಿರಬೇಕು, ಕಲೆಯಲ್ಲಿರಬೇಕು. ನೀವು ಈ ಕೆಲಸ ಮಾಡಬೇಕು. ವರ್ಷಕ್ಕೆ ಇತ್ತೀಚೆಗೆ 15 ನಡೆಯೋಕ್ಕೆ ಶುರುವಾಗಿದೆ ಕಬಡ್ಡಿ ಆಟ. ಇಲ್ಲಿ ಇದು ಶ್ರೀಲಂಕಾಗೆ ಹೋದರೆ 2 ಥರ ಕ್ಯಾಮ್ರಾ ಇಟ್ಟಿರ್ತಾರೆ, ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ಯಾರು ನೋಡ್ತಾರೆ ಅದನ್ನು? ಇಲ್ಲಿ ಅವರೆಲ್ಲ ಯಾರ್ಯಾರೋ ಅಂತೆ. ಅವರು ದೊಡ್ಡ ನಟರು ಇರ್ಬೋದು, ಚಿಕ್ಕವರು ಇರ್ಬೋದು. ಆಮೇಲೆ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರಂತೆ ಶ್ರೀಲಂಕಾದಲ್ಲಿ, ದುಬೈಲಿ ಓಡಾಡ್ತಾ ಇರ್ತಾರಂತೆ. ನಾನು ಒಂದಷ್ಟು ಜನ ಹೆಣ್ಮಕ್ಳಿಗೆ ಕೇಳಿದೆ. ಆ ಹೆಣ್ಮಕ್ಳು ಹೇಳಿದ್ದು, ಸರ್ ಇಷ್ಟು ಸಾವಿರ ನಮಗೆ ಫೀಸ್ ಕೊಡ್ತಾರೆ. ಹೌದಮ್ಮ, ಏನು ಮಾಡಿ ನಿಮಗೆಲ್ಲಿ ಹೋಟ್ಲಾಗ? ಸರ್ ನಮಗೆ ಐಷಾರಾಮಿ ಹೋಟ್ಲಾಗ್ತಾರೆ, ನಮಗಲ್ಲಿ ಪಾರ್ಟಿಗಳಿರುತ್ತೆ. ಅಲ್ಲ ತಾಯಿ, ನೀನು ಏನಮ್ಮ ಮಾಡ್ತೀಯಲ್ಲೋ? ನಾನೇನು ಮಾಡ್ಬೇಕಾಯ್ತು? ನನಗೇನು ಕೆಲಸ ಇಲ್ಲ. ನಿನಗೇನು ಕೆಲಸ ಇಲ್ಲ, ಆದರೆ ನೀನು ದುಬೈಗೆ ಹೋಗ್ತಾ ಇದೆಯಾ? ನೀನು ಯಾವುದಕ್ಕೆ ಹೋಗ್ತಾ ಇದ್ದೀರಾ? ಮತ್ತು ಈ ಹುಡುಗರು ಇದ್ದಾರಲ್ಲ, ಇವರು ಅದೇ ಥರದವ್ರು ಇದ್ದಾರೆ. ಈ ಗಂಡು ಮಕ್ಕಳು ಒಂದಷ್ಟು ಜನ ಇವರೇನು ಮಾಡ್ತಿದ್ದಾರೆ ಪಾಪ, ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಂದಷ್ಟು ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಇದ್ದೀವಿ ಅಂತ ಹೇಳಿಕೊಳ್ಳುವಂಥ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇರತಕ್ಕಂಥ ಅವರೆಲ್ಲರ ಬಗ್ಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಏನು ನಡೀತಾ ಇದೆ ಶ್ರೀಲಂಕಾದಲ್ಲಿ, ದುಬೈಯಲ್ಲಿ, ಬೇರೆ ಬೇರೆ ದೇಶಗಳ ಈ ಇತ್ತೀಚಿನ ವರ್ಷಗಳು, ಅದು 2 ವರ್ಷದಲ್ಲಿ ಈ ಆಟದ ಹೆಸರಲ್ಲಿ ಹೆಚ್ಚು ತುಂಬ ನಡೀತಾ ಇದೆ. ತುಂಬ ವಿಚಾರಗಳು ಕಿವಿಗೆ ಬೀಳ್ತಾ ಇದೆ. ಎಚ್ಚರಿಸ್ತಾ ಇದ್ದೀನಿ ಹೆಣ್ಣು ಮಕ್ಕಳ, ದಯವಿಟ್ಟು ಸಹೋದರಿಯರೆಲ್ಲ ಎಚ್ಚರವಾಗಿರಿ. ಮುಂದೊಂದು ದಿನ ಗಂಡು ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಆಯೋಜಕರಿಗೂ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಅತಿ ದೊಡ್ಡ ಕಪ್ಪು ಚುಕ್ಕೆ ಬೀಳುವಂಥ ಸಂದರ್ಭ ಇಲ್ಲೂ ಒದಗಿ ಬರಬಹುದು. ಅವಶ್ಯಕತೆ ಇದೆಯಾ? ಹೋಗಿ. ಚಿತ್ರರಂಗದ ಹೆಸರಲ್ಲಿ ನಡೆಯುವ ಕ್ರೀಡಾಕೂಟಗಳ ಹೆಸರಲ್ಲಿ ಇನ್ನೇನೇನೋ ನಡೆಯುವ ಸುದ್ದಿಗಳು ಬರ್ತಾ ಇದೆ. ಸುದ್ದಿಗಳು, ವದಂತಿಗಳು. ನಾನು ನೋಡಿಲ್ಲ, ನಾನು ಹೋಗಿಲ್ಲ, ನನಗೆ ಗೊತ್ತಿರೋದು ಒಂದೇ ಕ್ರಿಕೆಟು, ಅದು CCL. ಇನ್ಯಾವ ಕ್ರಿಕೆಟು ನನಗೆ ಗೊತ್ತಿಲ್ಲ, ಕಬಡ್ಡಿ ಗೊತ್ತಿಲ್ಲ. ಅದನ್ನು ವಿದೇಶಗಳೆಲ್ಲ ಹೋಗಿ ಆಡಿ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳ್ಳೋವಂಥ ಪರಿಸ್ಥಿತಿ ಏನಿದೆಯೋ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಗತ್ಯ ಇಲ್ಲ. ಹೆಣ್ಣು ಮಕ್ಕಳುಗಳಿಗೆ ಪರ್ಟಿಕ್ಯುಲರ್ ನನ್ನ ಸಹೋದರಿಯರಿಗೆ ಹೇಳ್ತಾ ಇದ್ದೀನಿ, ಗೆಳತಿಯರಿಗೆ ಹೇಳ್ತಾ ಇದ್ದೀನಿ, ಎಚ್ಚರ. ನಿಮ್ಮ ಹೆಸರನ್ನು ಹಾಳು ಮಾಡ್ಕೋಬೇಡಿ ಯಾವುದೋ ಚಿಲ್ಲರೆ ಕಾಸಿಗೆ.